ಖರ್ಗೆ ಅವರ ಹೇಳಿಕೆ ಸರ್, ಗೊಂದಲ ಸೃಷ್ಟಿಯಾಗಿರೋದು ರಾಜ್ಯ ನಾಯಕರಿಂದ, ಹೈಕಮಾಂಡ್ ಇಂದಲ್ಲ, ನೀವೇ ಬಗೆಹರಿಸಬೇಕು, ಮಧ್ಯಪ್ರವೇಶ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್. ಅವ್ರು ಹೇಳಿದ ಮೇಲೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸಬೇಕಾ ಸರ್, ಅಲ್ಲಿಗೆ ಹೋಗೋದು ಬೇಡವಾ? ಅಲ್ಲ, ಅದನ್ನ ಅವ್ರು ಹೇಳಿದಾರಲ್ಲ, ಆ ರೀತಿ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೋಬೇಕು. ದೆಹಲಿಗೆ ಸದ್ಯದಲ್ಲೇ ಬುಲಾವ್ ಬರುತ್ತೆ, ಹೋಗ್ತೀವಿ ಅಂತಾನು ಮೊನ್ನೆ ತಾನೇ ಡಿ.ಕೆ.ಶಿ ಅವರು ಕೂಡ ಹೇಳಿದರು. ದೆಹಲಿಗೆ ಹೋಗೋ ಅಗತ್ಯ ಬರಲ್ಲ ಸರ್? ಅಲ್ಲ, 27ಕ್ಕೆ ಏನೋ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಅದಕ್ಕೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಅದರಲ್ಲಿ ಸದಸ್ಯರಿರ್ತಾರೆ, ಅದಕ್ಕೆ ಹೋಗ್ತಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಏನಾದರೂ ಭೇಟಿ ಮಾಡಬಹುದೇ. ಅವ್ರ ಮಾತು ಒಪ್ತೀರಾ ಸರ್? ಗೊಂದಲ ಇಲ್ಲಿಂದ ಸೃಷ್ಟಿ ಆಯ್ತಾ, ಇಲ್ಲಿ ನಾಯಕರಿಂದ? ಗೊತ್ತಿಲ್ಲಪ್ಪ ನನಗೆ, ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾನು ಹೆಂಗೆ ಹೇಳಕ್ಕಾಗುತ್ತೆ. ಬಸವರಾಜ್ ಅವರ ವಿರುದ್ಧ ಲುಕೌಟ್ ನೋಟಿಸ್ ಹೊರಡಿಸೋ ಚರ್ಚೆ ನಡೀತಾ ಇದೆ ಸರ್. ಇಲ್ಲ, ಕಾನೂನೇನು ಕ್ರಮ ತಗೋಬೇಕೋ ಅದನ್ನ ಸಿಒಡಿ ಅವರು ಕ್ರಮ ತಗೊಳ್ತಾರೆ. ಅದು ಇನ್ವೆಸ್ಟಿಗೇಷನ್ ನಲ್ಲಿ ಇರೋದ್ರಿಂದ ಅವರು ಲುಕೌಟ್ ನೋಟಿಸ್ ಕೊಡ್ತಾರಾ ಅಥವಾ ಬೇರೆ ಏನು ನೋಟಿಸ್ ಕೊಡ್ತಾರಾ ಅದು ಅವ್ರಿಗೆ ಬಿಟ್ಟಿದ್ದು. ಗೊಂದಲ ಬಗೆಹರಿಯುತ್ತೆ ಕಾಂಗ್ರೆಸ್ ಅಂತ ನೀವು ನೆನೆ ಒತ್ತಾಯ ಮಾಡಿದ್ರೆ ಹೈಕಮಾಂಡ್ ಬೇಗ ಗೊಂದಲ ಬಗೆಹರಿಸಬೇಕು. ಅಲ್ಲ, ನನ್ನ ದೃಷ್ಟಿಯಲ್ಲಿ ಇದು ಯಾವುದು ಕೂಡ ಇರೋದು ಬೇಡ ಅಂತ ಅಷ್ಟೇ. ಆ ಅರ್ಥದಲ್ಲಿ ನಾನು ಹೇಳಿರೋದು, ಇದು ಗೊಂದಲ ಇದ್ರೆ ಅದನ್ನ ಬಗೆಹರಿಸಿಕೊಂಡು ನಾವು ಜನ ಸಮುದಾಯಕ್ಕೆ ನಾವೇನು ಭರವಸೆಗಳು ಕೊಟ್ಟಿದ್ದೀರಿ ಆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕೆಂದ್ರೆ ನಮಗೆ ನಮ್ಮ ಒಳಗಿನ ವ್ಯತ್ಯಾಸಗಳೆಲ್ಲ ಮುಖ್ಯ, ಆಡಳಿತ ಮುಖ್ಯ, ಗವರ್ನೆನ್ಸ್ ಮುಖ್ಯ. ಅದನ್ನ ಸರಿ ಮಾಡಿಕೊಂಡು ಜನರಿಗೆ ಆಡಳಿತ ಕೊಡಬೇಕು ಅನ್ನೋದು ಅಷ್ಟೇ ನಮ್ದು. ಇದು ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಅನಿಸ್ತಾ ಇದೆ? ಅಲ್ಲ, ಬೀರ್ಬಹುದು. ಅಧಿಕಾರಿಗಳಿಗೆ ಸ್ವಾಭಾವಿಕವಾಗಿ ಒಂದಿಷ್ಟು ಕನ್ಫ್ಯೂಷನ್ ಆಗೋದು ಸಹಜ. ಇದು ಯಾವಾಗಲೂ ಇಂಥ ಸಂದರ್ಭದಲ್ಲಿ ಆಗಿದೆ ಹಿಂದೆ ಎಲ್ಲ. ಅದರಲ್ಲಿ ಈಗ ನಮಗೆ ಅಧಿಕಾರಿಗಳಿಗೂ ಕೂಡ ಒಂದು ಸಂದೇಶ ಹೋಗಬೇಕು, ಎಲ್ಲವೂ ಸರಿ ಇದೆ, ಆಡಳಿತ ಮಾಡಬೇಕು ಅಂತೇಳಿ ಅವ್ರಿಗೂ ಸಂದೇಶ ಹೋಗ್ಬೇಕಲ್ವಾ.